ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಈಗ ತ್ರಿಬಲ್ ಐ ಐ ಟಿಯಲ್ಲಿ ಸೀಟನ್ನು ಪಡೆದುಕೊಂಡಿರುವಂಥದ್ದು ಕಾಂಚೀಪುರಂನ ತಮಿಳುನಾಡಿನ ಕಾಂಚೀಪುರಂನಲ್ಲಿ ತ್ರಿಬಲ್ ಐ ಐ ಟಿಯಲ್ಲಿ ಈಗ ಸೀಟ್ ಪಡೆದುಕೊಂಡು ಒಂದು ಪೋಷಕರಿಗೆ ಒಂದು ಉತ್ತಮವಾದಂಥ ವಿದ್ಯಾರ್ಥಿಯಾಗಿ ಜೊತೆಗೆ ಕಡು ಬಡತನದಲ್ಲಿ ಓದಿ ಈ ಒಂದು ಸಾಧನೆ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಪೀಣ್ಯ ಇದರಲ್ಲಿರ್ತಕ್ಕಂಥ ಏನು ಗಾರ್ಮೆಂಟ್ಸಲ್ಲಿ GKW ಲೇಔಟ್ನಲ್ಲಿ ಏನು ಈ ಒಂದು ವಾಸವಾಗಿರುವಂಥ ಕುಟುಂಬ ಮೂಲತಃ ರಾಯಚೂರು ಲಿಂಗಸೂರು ತಾಲೂಕಿನ ಸರ್ಜಾಪುರ ಗ್ರಾಮದವರು. ಈ ಒಂದು ಬಡ ಕುಟುಂಬ ಸಾಕಷ್ಟು ವರ್ಷಗಳಿಂದ ಈ ಒಂದು ಏರಿಯಾದಲ್ಲಿ ಬಂದು ನೆಲೆಸಿತ್ತು. ಆದರೆ ಶ್ರೀಕಂಠ ಅನ್ನುವಂಥ ಹುಡುಗ ಈ ಒಂದು ಸಾಧನೆ ಮಾಡಿರುವಂಥದ್ದು. ಯಾಕೆಂತಂದರೆ ಮನೆಯಲ್ಲಿ ಆತನ ಓದಿಸೋದಕ್ಕೂ ಸಹ ಫೀಸ್ ಇಲ್ಲ, ಜೊತೆಗೆ ದಾಸರಳ್ಳಿ PU ಕಾಲೇಜ್ನಲ್ಲಿ ಈ ಒಂದು ಸರ್ಕಾರಿ PU ಕಾಲೇಜ್ನಲ್ಲಿ ಓದಿರುವಂಥ ವಿದ್ಯಾರ್ಥಿ. ಯಾಕೆಂತಂದರೆ ಆತನಿಗೆ ಟ್ಯೂಷನ್ ಕೊಟ್ಟು ಕಳಿಸಿ ಕೂಡ ಓದ್ಸೋಕ್ಕೆ ಅವ್ರಿಗೆ ದುಡ್ಡಿಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಸೀಟಿನ ಮನೆಯಲ್ಲಿ ಈ ಒಂದು ಸಾಧನೆ ಮಾಡಿರುವಂಥದ್ದು. ಯಾಕೆಂತಂದರೆ ಒಂದು 5-6 ಜನ ಬಂದರೂ ಕೂಡ ಈ ಮನೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ತ್ರಿಬಲ್ IITಯಲ್ಲಿ ಸೀಟನ್ನು ಪಡೆದುಕೊಂಡು ಅಡ್ಮಿಷನ್ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಒಂದು ರೀತಿ ಈಗ ಮುಂದೆ ಅವನ ವ್ಯಾಸಂಗಕ್ಕೂ ಕೂಡ ಸಾಕಷ್ಟು ಲಕ್ಷಾಂತರ ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ. ಹೀಗಾಗಿ ಅದನ್ನು ಕೂಡ ಕಟ್ಟೋದಕ್ಕೆ ಈಗ ಸಾಕಷ್ಟು ಪರದಾಡುವಂಥ ಒಂದು ಪರಿಸ್ಥಿತಿಗೆ ಈಗ ಈ ಕುಟುಂಬ ಸಿಲುಕಿರುವಂಥದ್ದು. ಸೀಟನ್ನು ಪಡೆದುಕೊಂಡಿದ್ದಾನೆ, ಈಗ ಮುಂದೆ ಹೋಗೋದಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ವಿದ್ಯಾರ್ಥಿ ಪೋಷಕರು ಮತ್ತು ಅವರ ಸನ್ಮಾನ ಮಾಡೋದಕ್ಕೆ ಕುಮಾರ್ ಅವರು, ಅಂದರೆ ಸಾಮಾಜಿಕ ಏನು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮುಖಂಡರಾಗಿರುವಂಥ ಅವರು ಕೂಡ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು ನಿಮ್ಮ ಮಗ ಒಂದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತೈತೆ ಸರ್. ನನ್ನ ಮಗ ಸಾಧನೆ ಮಾಡಿ, ನಾವು ಇಷ್ಟು ಬಡತನದ ಕಷ್ಟ ಬಿದ್ರೂ ಪರವಾಗಿಲ್ಲ ಓದಿದ್ದಾನೆ. ನಮ್ಮ ತಲೆ ದುಡ್ಡು ಇಲ್ಲ ಆದ್ರೂ ಕಷ್ಟ ಬಿದ್ದು ಓದಿದ್ದಾನೆ. ಎಷ್ಟು ಗಂಟೆ ಓದ್ತಿದ್ದ ಮನೆಯಲ್ಲಿ? ಹೇಗೆ? 12 ಗಂಟೆ ತನಕ ಓದ್ತಾನೆ, 12-1 ಗಂಟೆ ತನಕ. ನೀವೆಲ್ಲ ಮಲಗೋದು ಇಲ್ಲೇ ಮಲ್ಕೋದು. ಅವನು ಅವ್ನ ಮೇಲೆ ಮಲ್ಕೊಂಡು ನಾವು ಕೆಳಗಡೆ ಮಲ್ಕೊಂಡು. ನೀವೆಲ್ಲ ಮಲಗಿರ್ತಾ ಇದ್ರಿ? ನಾ ಮಲ್ಕೊಂಡೆ, ಅವ್ರು ಲೈಟ್ ಹಾಕೊಂಡು ನಾವು ಓದ್ತಾರೆ. ಹೇಳಪ್ಪ, ಯಾವ ಸ್ಕೂಲು, ಯಾವ ಕಾಲೇಜಲ್ಲಿ? ಗೌರ್ಮೆಂಟ್ ಕಾಲೇಜ್ PU ದಾಸರಳ್ಳಿಲಿ ಓದಿರೋದು. PUಲಿ 90 ಆಯಿತು. ಅದೇ ನಾರ್ಮಲಾಗಿ ಹೆಂಗೆ ಓದಬೇಕು ನಾರ್ಮಲಾಗಿ ಓದ್ತಿದ್ದೆ. NCERT ಟೆಕ್ಸ್ಟ್ ಬುಕ್ ಮತ್ತು PW ಟೆಕ್ಸ್ಟ್ ಬುಕ್ನ ಅಷ್ಟೇ ರೆಫರ್ ಮಾಡಿರೋದು. ಅದನ್ನು ಬಿಟ್ಟರೆ ಯಾವುದು ಬುಕ್ಸು ಎಕ್ಸ್ಟ್ರಾ ಸಮೇತ ಓದಿಲ್ಲ ನಾನು. ಏನಿಲ್ಲ, ನಾರ್ಮಲಾಗಿ 12 ಗಂಟೆ ಅಷ್ಟೇ ಓದ್ತಿದ್ದೆ. ಬೆಳಗ್ಗೆ ಏನು ಓದ್ತಿದ್ದಿಲ್ಲ. ನಾರ್ಮಲ್ ಕಾಲೇಜ್ಗೆ ಹೋಗಿ ಬಂದುಬಿಟ್ಟು ರಾತ್ರಿ 12 ಗಂಟೆವರೆಗೂ ಓದ್ಬಿಟ್ಟು ಅಷ್ಟೇ ಮಲ್ಕೋತಿದ್ದೆ. ಟ್ಯೂಷನ್ಗೆ ಏನಾದರೂ ಹೋಗ್ತಿದ್ದೆ? ಯಾವುದು ಟ್ಯೂಷನ್ಗೂ ಹೋಗಿಲ್ಲ ಸರ್ ನಾನು. ಅದೇ ದುಡ್ಡು ಪ್ರಾಬ್ಲಮ್ ಇರೋದ್ರಿಂದ ಯಾವುದು ಟ್ಯೂಷನ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಸರ್. ಈಗ ಎಲ್ಲಿ ಯಾವ ಸೀಟ್ ಪಡ್ಕೊಂಡಿದ್ಯಾ? ಎಲ್ಲಿ? ತ್ರಿಬಲ್ IIT ಕಾಂಚೀಪುರಮಲ್ಲಿ ಸೀಟ್ ಪಡ್ಕೊಂಡಿದ್ವಿ. ECE ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನಾನು ಸೀಟ್ ಪಡ್ಕೊಂಡಿದ್ದೀನಿ. ಈಗ ಏನು ಮುಂದೆ ಈಗ ಫೀಸ್ ಎಲ್ಲ ಎಷ್ಟಾಗುತ್ತೆ ಅಲ್ಲಿ ಕಟ್ಟೋದಕ್ಕೆ? ಏನು ಪ್ರೋಸೆಸ್ ಆಗುತ್ತೆ? ಅರೌಂಡ್ 1.5 ಲ್ಯಾಕ್ಸ್ ಆಗುತ್ತೆ. 1.5 ಅಷ್ಟೇ ಆಗೋದು, ಜಾಸ್ತಿ ಏನಾಗಲ್ಲ. ಮತ್ತು ಅದು ಬಿಟ್ಟರೆ ಅಷ್ಟೇ ಸರ್, ಏನು ಹೇಳೋಕ್ಕಿಲ್ಲ. ಈಗೆಲ್ಲ ನಿಮ್ಮ ಕಾಲೇಜಿನ ಟೀಚರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ? ಟೀಚರ್ಸ್ ತುಂಬ ಖುಷಿ ಪಟ್ಟಿದ್ದಾರೆ. ಕಾಲೇಜ್ಗೆ ಹೋದರೆ ಈಗ ಒಂದು ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಮ್ಮ ಕಾಲೇಜಲ್ಲಿ ಯಾರೂ ಸೀಟ್ ಪಡ್ಕೊಂಡಿಲ್ಲ, ಅಂದರೆ ಯಾರು ಇನ್ನೊಂದು ಎಕ್ಸಾಮ್ ಯಾರೂ ಬರ್ದಿದ್ದಿಲ್ಲ, ನಾನು ಒಬ್ಬನೇ ಬರೆದಿದ್ದೆ. ಅದಕ್ಕೆ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಓದಬೇಕಾದ್ರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಥರ ಪರಿಸ್ಥಿತಿ ನೋಡಿಬಿಟ್ಟು ಅವರು ಕೂಡ ಎಕ್ಸಾಮ್ ಹತ್ರ ಬಂದಾಗೆಲ್ಲ ಸ್ವಲ್ಪ ತುಂಬ ಪ್ರೆಷರ್ ಕೊಟ್ಟು ಚೆನ್ನಾಗಿ ಓದಿಸಿದ್ರು ಅವರು ಟೀಚರ್ಸು. ಮನೆಯಲ್ಲೆಲ್ಲ ಏನೆಲ್ಲ ಕಷ್ಟ ಇತ್ತು ಈಗ ನೀನು ಓದಬೇಕಾದ್ರೆ? ನಾರ್ಮಲಾಗಿ ಕಷ್ಟ ಏನಿದ್ದಿಲ್ಲ, ಓದಕ್ಕೆ ಮಾತ್ರ ಕಷ್ಟ ಇದ್ದಿದ್ದಿಲ್ಲ ನನಗೆ. ಫೀಸ್ ಎಲ್ಲ ಗೌರ್ಮೆಂಟ್ ಫೀಸ್. ಸ್ವಲ್ಪ ಬುಕ್ಸ್ ತೊಗೊಳಕ್ಕೆ ಅಷ್ಟೇ ಸ್ವಲ್ಪ ಕಷ್ಟ ಆಗ್ತಿತ್ತು. ಓದಕ್ಕೆ ಮಾತ್ರ ಏನು ಕಮ್ಮಿ ಇದ್ದಿದ್ದಿಲ್ಲ ಅಷ್ಟೇ ಸರ್. ಹೇಳಿ ಸರ್, ನಮ್ಮ ಮಗ ಈ ಸಾಧನೆ ಮಾಡಿದ್ದಾನೆ, ಹೇಗೆ ಅನಿಸ್ತಾ ಇದೆ? ಈ ಕಡೆ ಯಾವ ಊರು ನಮ್ಮದು? ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಸರ್ಜಾಪುರ ಅಂತ. ನಾವು ಬೆಂಗಳೂರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ ಸರ್. ನಮಗೆ ಕಷ್ಟ ಇದೆ, ಬಟ್ ನಮ್ಮ ಮಗನಿಗೆ ಓದ್ಸೋಕ್ಕೆ ಏನು ಪ್ರಾಬ್ಲಮ್ ಮಾಡಿಲ್ಲ. ಇನ್ನು ಮುಂದೆ ಸ್ವಲ್ಪ ಕಷ್ಟ ಆಗುತ್ತಂತ ನನಗೆ ಅಷ್ಟೇ, ಹೇಳೋಕ್ಕಿಲ್ಲ. IITಲಿ ಸೀಟ್ ಸಿಕ್ಕಿದೆ ಓದೋದಕ್ಕೆ, ತುಂಬ ಖುಷಿ ಆಗ್ತಾಯಿದೆ ಸರ್. ನಮಗೆ ಇಷ್ಟು ಇದಾಗುತ್ತಂತ ನಮ್ಗೆ ಗೊತ್ತಿರಲಿಲ್ಲ. ನಾನು ಓದ್ಸೋಕ್ಕೆ ಬೇಡಪ್ಪ, ಬೇರೆ ಯಾವ್ದಾರ ಮಾಡು ಅದು ಇದು ಅಂತ ನಾನು ಇದು ಮಾಡಿದೆ. ಇವರು ಟೀಚರ್ಸ್ ಎಲ್ಲ ಬೈದು ಇದು ಮಾಡಿದಕ್ಕೆ ಮತ್ತೆ ಓದ್ತೀನಂತ ಇದು ಮಾಡ್ದೆ. ನನಗೆ ದುಡ್ಡು ಇಲ್ಲಪ್ಪ, ನನಗೆ ಕಷ್ಟ ಇದೆ, ಹಂಗೆ ಹಿಂಗೆ ಅಂತ ಹೇಳೋದಕ್ಕೆ ಆಯಿತು ಟೀಚರ್ಸ್ ಏನಾರ ಇದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರಂತ. ಆದರೂ ಅವರು ಸ್ವಲ್ಪ ಯಾಕೋ ಇದು ಮಾಡಿದ್ರು. ಸರ್, ಈಗ ನಿಮ್ಮ ಮನೆ ಪಕ್ಕನೇ ಇರ್ತಕ್ಕಂಥ ಈ ಹುಡುಗ, ಈ ಫ್ಯಾಮಿಲಿ, ಈಗ ನಿಮಗೆ IITಲಿ ಸೀಟ್ ಸಿಕ್ಕ ತಕ್ಷಣ ನಂಬಕ್ಕಾಗಲಿಲ್ಲ ಹೇಳ್ತಾ ಇದ್ರಿ ನೀವು, ಹೇಗೆ ಅನ್ನಿಸ್ತು? ನಾನು ಇಲ್ಲೇ ಪಕ್ಕದ ಮನೆಯನ್ನು ನಾವಿರೋದು. ನಾನು ಹಸಿರು ಪ್ರತಿಷ್ಠಾನದ ಅಧ್ಯಕ್ಷ
ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗೂ ಕೆಲಸ ಮಾಡಿದ್ದೇನೆ. ಈ ಭಾಗದಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಜನಪರವಾದ ಕೆಲಸಗಳನ್ನು, ಕನ್ನಡ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಹುಟ್ಟಾಕುವಂಥ ಕೆಲಸವನ್ನು ನಾವು ಈ ಭಾಗದಲ್ಲಿ ಹಲವಾರು 10-15 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ನಾವು ಈಗಲೇ ನಾನಿದ್ದಾಗ ನಮ್ಮ ಹುಡುಗ ರೇಣು ಅಂತ ನಮ್ಮ ಹುಡುಗ ಇದ್ದಾನೆ, ಅವನು ಇಂಜಿನಿಯರ್ BITನಲ್ಲಿ ಓದ್ತಾ ಇದ್ದ. ಅವನು ನನಗೆ ಬಂದು ಹೇಳ್ದ, ಅಂಕಲ್ ಇವನು ಈ ಥರ ಇದು IITನಲ್ಲಿ ಬಂದು JEE ಪಾಸ್ ಆಗಿದ್ದಾನೆ. ನಾನು ಅವ್ನಿಗೆ ಹೇಳಿದೆ, ಅವನು ಎಲ್ಲಿ ಪಾಸ್ ಆಗಿರ್ತಾನೆ, ಬರ ಅವನು ಯಾವಾಗಲೂ ಫೋನಲ್ಲೇ ಮಾತಾಡ್ತಾ ಇರ್ತಾನೆ, ಅವನು ಆಗಲ್ಲ ಅಂತ ಹೇಳಿದೆ. ಈಗ ಆಮೇಲೆ ಬಂದು ರೇಣು ಎಲ್ಲ ಡಾಕ್ಯುಮೆಂಟ್ ಎಲ್ಲ ತೊಗೊಂಬಂದು ನಂಗೆ ತೋರಿಸ್ದ, ಈ ಥರ ಮಾಡಿದ್ದಾನೆ ಅಂತ. ಆಗ ನಾನು ನೋಡಿದೆ, ನಮ್ಮ ಬಡಾವಣೆಯಲ್ಲಿ ಈ ಥರ ಒಬ್ಬ ಯಾವುದೇ ಒಂದು ಮೂಲಭೂತ ಸೌಲಭ್ಯ ಇಲ್ಲದೆ ಇರ್ತಕ್ಕಂಥ ಕಡುಬಡತನದ ವಿದ್ಯಾರ್ಥಿ ಬಂದು ಇಲ್ಲಿ ಊಟ ಬಟ್ಟೆಗೂ ಕಷ್ಟ ಅವ್ರಿಗೆ, ಅಂಥವನಿಂದ ಸಾಧನೆ ಮಾಡಿದ್ದಾನೆ ಅನ್ನೋದು ಈ ನಮ್ಮ ಬಡಾವಣೆಗೆ ಮತ್ತು ಕನ್ನಡ ನಾಡಿಗೆ ಒಂದು ಸಾಧನೆ ಮತ್ತು ಹೆಮ್ಮೆ ಅಂತ ನನಗನ್ನಿಸ್ತು. ಅದಕ್ಕೆ ನಾವು ಇವರನ್ನು ಕರೆದು ಒಂದು ಗೌರವಿಸುವಂಥದ್ದು, ಅವನಿಗೇನಾದರೂ ಒಂದು ಬಹುಮಾನವನ್ನು ಪ್ರೋತ್ಸಾಹವನ್ನು ಕೊಡೋಣ ಅಂಥೇಳಿ ನಾವಿವತ್ತು ತಮ್ಮನ್ನೆಲ್ಲ ನಾನು ಕರೆದೆ. ಅದಕ್ಕೆ ನಮ್ಮ ಬಡಾವಣೆಯ ಮುಖಂಡರಾದ ದಿನೇಶ್ರವರು ಮತ್ತು ನಮ್ಮ ಬಾಣಾರವಿಯವರು, ಅಂದಾನಪ್ಪನವರು ಮತ್ತು ನಮ್ಮ ಎಲ್ಲ ಮುಖಂಡರು ಎಲ್ಲ ಸಾಕಷ್ಟು ಜನ ಬರ್ತಾಯಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಮಾಹಿತಿ ಕೊಟ್ಟಿದ್ದೆ ಈ ಥರ ಅಂಥೇಳಿ. ಆದರೆ ಹಿಂದೆ ನಮ್ಮ ಶಾಸಕರು, ಈ ಭಾಗದ ನಮ್ಮ ಶಾಸಕರು ಇವನಿಗೆ ಒಂದು 25,000 ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದಾರೆ. ಬಟ್ ಪಾಪ ಅವನು ಫೀಸ್ ಕಟ್ಟಲಿಕ್ಕೆ ತುಂಬ ತೊಂದರೆ ಅಂತ ಹೇಳ್ತಾ ಇದ್ದ. ನನಗೀಗ ನೆನ್ನೆ ಬೆಳಗ್ಗೆ ಬಂದು ಹೇಳ್ದ, ಅಣ್ಣ ಹಿಂಗೆ ಥರ ಆಗಿದೆ ಅಂತೇಳಿ. ನಾನು ಅದಕ್ಕೆ ಹೇಳಿದೆ, ನೀನೇನು ಹೆದರ್ಕೋಬೇಡ, ಅದಕ್ಕೆ ನಾನು ಎಲ್ರಿಗೂ ಹೇಳಿ ಸ್ವಲ್ಪ ಸಹಾಯ ಮಾಡಿಸೋಣ ಅಂತ ಹೇಳಿದ್ದೀನಿ. ಮತ್ತು ಸರ್ಕಾರದಿಂದ ಅವನಿಗೆಲ್ಲ ಫೆಸಿಲಿಟಿ ಸಿಗೋದ್ರಿಂದ, ಅವರು ಪರಿಶಿಷ್ಟ ಪಂಗಡದ ಇದರಲ್ಲಿ ಬರೋದ್ರಿಂದ ಎಲ್ಲ ಸೌಲಭ್ಯ ಇದೆ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಅವನ ಉನ್ನತ ಶಿಕ್ಷಣಕ್ಕೆ ಎಲ್ಲ ಪ್ರಯತ್ನವನ್ನು, ಸಹಕಾರವನ್ನು ನಾವು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅವನು ಒಳ್ಳೆಯದಾಗಲಿ. ಇದು ಒಂದು ರೀತಿಯಲ್ಲಿ ಕನ್ನಡ ನಾಡು JEEನಲ್ಲಿ ಪಾಸ್ ಆಗಿರ್ತಕ್ಕಂಥವ್ರೆ ಕರ್ನಾಟಕದಲ್ಲಿ ಒಂದು 10ರಿಂದ 10 ಜನದ ಒಳಗಡೆ ನಾನು ನೋಡ್ದಂಗೆ 10-12 ಜನ ಪಾಸ್ ಆಗ್ತಾರೆ. ಅದರಲ್ಲಿ ಇವನು ಅತ್ಯುತ್ತಮವಾದ ಸಾಧನೆ. ಯಾವುದೇ ಇತ್ತೀಚಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ ಎಲ್ಲರೂ ಲಕ್ಷಾಂತರ ರೂಪಾಯಿ ಫೀಸನ್ನು ಕೊಟ್ಟು ಟ್ಯೂಷನ್ ಪಡ್ಕೊಂಡು ಎಲ್ಲ ಸೌಲಭ್ಯ ಇದ್ರೂ ನಾವು ಓದೋಕ್ಕಾಗಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರತೆಗಳನ್ನು ಹೇಳ್ತಾರೆ. ಅಂಥದ್ರಲ್ಲಿ ಯಾವುದೇ ಸೌಲಭ್ಯ ಇಲ್ಲದಲೆ ಊಟ ಬಟ್ಟೆಗೂ ಕಷ್ಟ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಈ ರೀತಿಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ಕನ್ನಡ ನಾಡಿಗೆ ಒಂದು ದೊಡ್ಡ ಗೌರವವನ್ನು ತಂದು ಕೊಟ್ಟಿದ್ದಾನೆ. ಅದರಲ್ಲೂ ನಮ್ಮ ಬಡಾವಣೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ JKW ಶಾಂಭವಿ ನಗರದ ನಮ್ಮ 5ನೇ ಮುಖ್ಯ ರಸ್ತೆ ಇರಲಿರ್ತಕ್ಕಂಥ ಈ ಹುಡುಗ ಸಾಧನೆ ಮಾಡಿರ್ತಕ್ಕಂಥ ನಮಗೆಲ್ಲ ಹೆಮ್ಮೆ ತಂದಿದೆ. ಅವನಿಗೆ ಒಳ್ಳೆಯದಾಗಲಿ. ನಾವೆಲ್ಲ ಅವನ ಜೊತೆಯಲ್ಲಿ ಇರ್ತೀವಿ, ಅವನಿಗೆಲ್ಲ ಸಹಕಾರವನ್ನು ನೀಡ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಿಷ್ಟು ಕುಮಾರ್ ಅವರ ಮಾತು. ಏನಂತಂದರೆ ಈ ಒಂದು ಲೇಔಟ್ನಲ್ಲಿ ಈ ರೀತಿ ಸಾಧನೆ ಮಾಡಿರುವಂಥದ್ದು, ಅದರಲ್ಲೂ ಕೂಡ JEE ಪರೀಕ್ಷೆಯಲ್ಲಿ ಪಾಸಾಗುವಂಥದ್ದು ಕಡಿಮೆ ಸಾಧನೆ ಏನಲ್ಲ. ಯಾಕೆಂತಂದರೆ ಅದು ಅತಿ ಕಡಿಮೆ, ಸಾಕಷ್ಟು ರೆಸಿಡೆನ್ಷಿಯಲ್ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ ಓದಿದ್ರು ಕೂಡ ಈ ಸಾಧನೆಯನ್ನು ಮಾಡೋಕ್ಕಾಗದಂಥ ವಿದ್ಯಾರ್ಥಿಗಳು ಇವತ್ತು ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟರೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಕಡು ಬಡತನದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಮತ್ತು ಇಲ್ಲದೇ ಇದ್ದರೂ ಕೂಡ ಈ ಒಂದು ವಿದ್ಯಾರ್ಥಿ ಇಂಥ ಸಾಧನೆ ಮಾಡಿರುವಂಥದ್ದು ಅತಿ ಅಪರೂಪ ಅಂತ ಹೇಳ್ಬೋದು. ಹೀಗಾಗಿ ಅವನ ಭವಿಷ್ಯ ಮುಂದೆ ಉಜ್ವಲವಾಗಲಿ ಅನ್ನುವಂಥದ್ದು ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.